ಸಾವಿರಾರು ವರ್ಷಗಳ ಹಿಂದೆನೆ ನಮ್ಮ ಪ್ರಾಚೀನ ಋಷಿಗಳು ಬೆಳಕಿನ ವೇಗವನ್ನ ತುಂಬಾನೇ ನಿಖರವಾಗಿ ಲೆಕ್ಕ ಹಾಕಿದ್ರು ಅಂದ್ರೆ ನಂಬಕ್ಕಾಗತ್ತಾ? ಇದು ಸುಮ್ನೆ ಕಾಕತಾಳೀಯವಾಗಿ ಸಿಕ್ಕಿರೋ ಉತ್ತರನಾ ಅಥವಾ ನಾವು ಮರೆತೇ ಬಿಟ್ಟಿರೋ ಯಾವುದೋ ಪ್ರಾಚೀನ ವಿಜ್ಞಾನನಾ? ಬನ್ನಿ, ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ವಿಜ್ಞಾನ ಮತ್ತೆ ನಮ್ಮ ಪ್ರಾಚೀನ ಜ್ಞಾನದ ಈ ಅದ್ಭುತ ಸಂಗಮದ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಇದೇ ಪ್ರಶ್ನೆದ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು. ಇದು ಸುಮ್ನೆ ಸಂಖ್ಯೆಗಳ ಜೊತೆಗಿನ ಆಟವಾ ಅಥವಾ ಈ ಬ್ರಹ್ಮಾಂಡದ ಮೂಲಭೂತ ಸತ್ಯಗಳ ಬಗ್ಗೆ ಪ್ರಾಚೀನರಿಗೆ ನಾವು ಊಹಿಸೋಕಾಗದಷ್ಟು ಆಳವಾದ ಜ್ಞಾನ ಇತ್ತಾ? ಇಲ್ಲಿ ವಾದ ಏನು ಅಂದ್ರೆ, ಇದು ಕೇವಲ ಒಂದು ಕವಿತೆ ಅಲ್ಲ, ಇದೊಂದು ರೀತಿ ಕೋಡ್ ಭಾಷೆಯಲ್ಲಿ ಬರೆದಿಟ್ಟಿರುವ ವೈಜ್ಞಾನಿಕ ಸತ್ಯ. ಅಂದಿನ ಋಷಿಗಳು ಬ್ರಹ್ಮಾಂಡದ ನಿಯಮಗಳನ್ನ ಆಧ್ಯಾತ್ಮಿಕ ಶ್ಲೋಕಗಳ ರೂಪದಲ್ಲಿ ದಾಖಲಿಸಿದ್ದಾರೆ. ಹಾಗಾಗಿ ಈ ಸತ್ಯವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಈಗ ಆ ಕೋಡನ್ನ ಬ್ರೇಕ್ ಮಾಡ್ಬೇಕಾಗತ್ತೆ. ಈ ರಹಸ್ಯದ ಬೇರು ಸಿಗೋದು 14ನೇ ಶತಮಾನದ ಒಬ್ಬ ಮಹಾನ್ ವಿದ್ವಾಂಸ ಸಾಯಣಾಚಾರ್ಯರಲ್ಲಿ. ಅವರು ಋಗ್ವೇದದ ಒಂದು ಶ್ಲೋಕಕ್ಕೆ ವ್ಯಾಖ್ಯಾನ ಬರೆಯುವಾಗ ಸೂರ್ಯನ ಚಲನೆಯನ್ನು ವಿಷ್ಣು ಸಹಸ್ರನಾಮದ ಜೊತೆ ಲಿಂಕ್ ಮಾಡ್ತಾರೆ. ಅದರಲ್ಲಿ ಬರುವ ಆದಿತ್ಯ ಅಂದ್ರೆ ಬೆಳಕು ಕೊಡುವವನು, ಮತ್ತೆ ಜ್ಯೋತಿರಾದಿತ್ಯ ಅಂದ್ರೆ ಸೂರ್ಯನಲ್ಲಿರೋ ತೇಜಸ್ಸು, ಈ ಹೆಸರುಗಳನ್ನ ಅವರು ಬಳಸ್ತಾರೆ. ಇಲ್ಲಿ ಮುಖ್ಯವಾದ ವಿಷಯ ಏನು ಅಂದ್ರೆ, ಈ ಹೆಸರುಗಳು ಸುಮ್ನೆ ಸಾಂಕೇತಿಕ ಅಲ್ಲ, ಅದರೊಳಗೆ ಒಂದು ಗಣಿತದ ಸತ್ಯ ಅಡಗಿದೆ ಅನ್ನೋದು. ಸರಿ, ಹಾಗಾದ್ರೆ ಈ ಎಲ್ಲಾ ವಾದಗಳಿಗೆ ಮೂಲ ಆಧಾರವಾಗಿರೋ ಆ ಸಂಸ್ಕೃತ ಶ್ಲೋಕ ಯಾವುದು? ಯಾಕಂದ್ರೆ ಈ ಶ್ಲೋಕನೇ ನಮ್ಮ ಇವತ್ತಿನ ಸಂಪೂರ್ಣ ವಿಶ್ಲೇಷಣೆಯ ಅಡಿಪಾಯ. ಈ ಶ್ಲೋಕವನ್ನ ಸ್ವಲ್ಪ ಗಮನ ಇಟ್ಟು ಕೇಳಿ. ಮೊದಲ ಸಲ ಕೇಳಿದಾಗ ಇದು ಸೂರ್ಯನಿಗೆ ಸಲ್ಲಿಸೋ ಒಂದು ಸಾಧಾರಣ ನಮಸ್ಕಾರದ ತರ ಕಾಣಿಸುತ್ತೆ. ಆದ್ರೆ ಇದರ ಒಂದೊಂದು ಪದದಲ್ಲೂ ಒಂದು ನಿರ್ದಿಷ್ಟ ಸಂಖ್ಯೆ, ಒಂದು ವೈಜ್ಞಾನಿಕ ಸುಳಿವು ಅಡಗಿದೆ. ಇದರ ಸರಳವಾದ ಅನುವಾದ ಹೀಗಿದೆ: ಇಲ್ಲಿ ಸಂಖ್ಯೆಗಳೇ ಬಹಳ ಮುಖ್ಯ. 2202 ಯೋಜನಾ ದೂರವನ್ನ ಅರ್ಧ ನಿಮಿಷ ಸಮಯದಲ್ಲಿ ಸೂರ್ಯ ಕ್ರಮಿಸ್ತಾನೆ ಅಂತ ಹೇಳಲಾಗಿದೆ. ನೋಡಿ, ಈ ಎರಡೂ ಮೌಲ್ಯಗಳೇ ಬೆಳಕಿನ ವೇಗವನ್ನ ಲೆಕ್ಕ ಹಾಕೋಕೆ ಬೇಕಾಗಿರೋ ಕೀಲಿಗಳು. ಈ ವಾದವನ್ನ ಸೈಂಟಿಫಿಕ್ ಆಗಿ ಟೆಸ್ಟ್ ಮಾಡೋಕೆ ನಾವು ಮೊದ್ಲು ಮಾಡ್ಬೇಕಿರೋದೇನ್ ಗೊತ್ತಾ? ಯೋಜನಾ ಮತ್ತೆ ನಿಮಿಷ ಅನ್ನೋ ಈ ಹಳೇ ಕಾಲದ ಅಳತೆಗಳನ್ನ ಇವತ್ತಿನ ನಮ್ಮ ಯೂನಿಟ್ಗಳಿಗೆ ಅಂದ್ರೆ ಮೈಲಿ, ಸೆಕೆಂಡ್ಗಳಿಗೆ ಕನ್ವರ್ಟ್ ಮಾಡ್ಕೋಬೇಕು. ಇದೇ ಕನ್ವರ್ಷನ್ದ ಈ ಇಡೀ ರಹಸ್ಯದ ಬೀಗವನ್ನ ತೆರೆಯೋದು. ಮೊದಲಿಗೆ ಯೋಜನಾ ತಗೊಳ್ಳೋಣ. ಇದು ದೂರವನ್ನ ಅಳೆಯೋಕೆ ಬಳಸ್ತಿದ್ದ ಒಂದು ವೇದಕಾಲದ ಯೂನಿಟ್. ವಿಷ್ಣು ಪುರಾಣದಲ್ಲಿರೋ ಡೀಟೇಲ್ಡ್ ಲೆಕ್ಕಾಚಾರಗಳನ್ನ ನೋಡಿದ್ರೆ ಒಂದು ಯೋಜನಾ ಅಂದ್ರೆ ಸುಮಾರು 9.09 ಇವತ್ತಿನ ಮೈಲಿಗಳಿಗೆ ಸಮ. ಇನ್ನು ಎರಡನೆಯದು ನಿಮಿಷ. ಇದು ಸಮಯದ ಒಂದು ತುಂಬಾನೇ ಚಿಕ್ಕ ಯೂನಿಟ್. ಮಹಾಭಾರತದ ಪ್ರಕಾರ ಒಂದು ಕಣ್ಣುರೆಪ್ಪೆ ಹೊಡೆಯೋ ಸಮಯದಿಂದ ಹಿಡಿದು ಒಂದು ಪೂರ್ತಿ ದಿನದವರೆಗೆ ಸಮಯವನ್ನ ಬೇರೆ ಬೇರೆ ಭಾಗಗಳಾಗಿ ವಿಂಗಡಿಸಲಾಗಿದೆ. ಅದರ ಪ್ರಕಾರ ಒಂದು ನಿಮಿಷ ಅಂದ್ರೆ ಸುಮಾರು 0.2112 ಸೆಕೆಂಡ್ಗಳಿಗೆ ಸಮ. ಓಕೆ, ಈಗ ನಮ್ಮತ್ರ ದೂರ ಮತ್ತೆ ಸಮಯ ಎರಡನ್ನೂ ಕನ್ವರ್ಟ್ ಮಾಡಕ್ಬೇಕಾದ ಕೀಸಿವೆ. ಇನ್ನು ತಡ ಯಾಕೆ, ಆ ಪ್ರಾಚೀನ ಶ್ಲೋಕದಲ್ಲಿ ಅಡಗಿರೋ ಗಣಿತವನ್ನ ಬ್ರೇಕ್ ಮಾಡಿ ಅವ್ರು ಕಂಡಿಡಿದ ವೇಗವಾದ್ರೂ ಎಷ್ಟು ಅಂತ ಲೆಕ್ಕ ಹಾಕಿ ನೋಡೇ ಬಿಡೋಣ. ಲೆಕ್ಕಾಚಾರ ತುಂಬಾ ಸಿಂಪಲ್ ಆಗಿದೆ ನೋಡಿ. ಮೊದಲನೇ ಹಂತದಲ್ಲಿ 2202 ಯೋಜನೆಗಳನ್ನ ಮೈಲಿಗೆ ಕನ್ವರ್ಟ್ ಮಾಡೋಣ. ಅಂದ್ರೆ 9.09ರಿಂದ ಗುಣಿಸಿದಾಗ ನಮ್ಗೆ 20,016.18 ಮೈಲಿಗರು ಸಿಗುತ್ತೆ. ಎರಡನೇ ಹಂತ ಸಮಯ, ಅರ್ಧ ನಿಮಿಷ ಅಂದ್ರೆ 0.156 ಸೆಕೆಂಡುಗಳು. ಈಗ ಮೂರನೇ ಮತ್ತು ಕೊನೆಯ ಹಂತ ದೂರವನ್ನ ಸಮಯದಿಂದ ಭಾಗಿಸೋದು. ಆಗ ನಮ್ಗೆ ವೇಗ ಸಿಗುತ್ತೆ. ಹಾಗಾದ್ರೆ ಆ ವೇಗ ಎಷ್ಟು? ಬಂದೇ ಬಿಡ್ತು ನೋಡಿ ಉತ್ತರ. ಪ್ರತಿ ಸೆಕೆಂಡಿಗೆ 1,89,547 ಮೈಲಿಗಳು. ಇದು ಆ ಪ್ರಾಚೀನ ಶ್ಲೋಕದಿಂದ ನಾವು ಮಾಡಿದ ಲೆಕ್ಕಾಚಾರ. ಇದು ಸುಮ್ನೆ ಒಂದು ನಂಬರಲ್ಲ, ಇದು ಸಾವಿರಾರು ವರ್ಷಗಳ ಹಿಂದಿನ ಜ್ಞಾನದ ಒಂದು ಸಂಕೇತ. ಈಗ ಬಂತು ನೋಡಿ ಅತೀ ಮುಖ್ಯವಾದ ಹಂತ. ನಾವು ಲೆಕ್ಕ ಹಾಕಿದ ಈ ಪ್ರಾಚೀನ ಮೌಲ್ಯವನ್ನ ಇವತ್ತಿನ ವಿಜ್ಞಾನ ಒಪ್ಕೊಂಡಿರೋ ಬೆಳಕಿನ ವೇಗದ ಜೊತೆ ಹೋಲಿಸಿ ನೋಡೋಣ. ಈ ಹೋಲಿಕೆಯೇ ಈ ವಾದದಲ್ಲಿ ಎಷ್ಟು ಸತ್ಯ ಇದೆ ಅಂತ ಡಿಸೈಡ್ ಮಾಡುತ್ತೆ. ನೋಡಿ, ವೇದಗಳ ಪ್ರಕಾರ ಬಂದ ಲೆಕ್ಕ 1,89,547 ಮೈಲಿ ಪ್ರತಿ ಸೆಕೆಂಡಿಗೆ. ಇವತ್ತಿನ ಮಾಡರ್ನ್ ಸೈನ್ಸ್ ಪ್ರಕಾರ 1,86,882 ಮೈಲಿ ಪ್ರತಿ ಸೆಕೆಂಡಿಗೆ. ಅಬ್ಬಬ್ಬಾ, ಈ ಎರಡೂ ಸಂಖ್ಯೆಗಳ ನಡುವೆ ಇರೋ ಹೋಲಿಕೆ ನೋಡಿ, ನಿಜವಾಗ್ಲೂ ಆಶ್ಚರ್ಯ ಆಗತ್ತೆ ಅಲ್ವಾ? ವ್ಯತ್ಯಾಸ ಎಷ್ಟಿದೆ ಗೊತ್ತಾ? ಕೇವಲ 1.7% ಅಷ್ಟೇ. ಇದು ನಿಜಕ್ಕೂ ನಂಬೋಕಾಗದಷ್ಟು ಸಣ್ಣ ವ್ಯತ್ಯಾಸ. ಯೋಚನೆ ಮಾಡಿ, ಸಾವಿರಾರು ವರ್ಷಗಳ ಗ್ಯಾಪ್, ಅಳತೆ ಮಾಡೋ ಸಿಸ್ಟಮ್ ಸಂಪೂರ್ಣ ಬೇರೆ, ಆದ್ರೂ ಇಷ್ಟು ನಿಖರತೆ.
ಇದನ್ನ ಸುಮ್ನೆ ಕಾಕತಾಳೀಯ ಅಂತ ಹೇಳೋಕಾಗುತ್ತಾ? ಹಾಗಾದ್ರೆ ಪ್ರಶ್ನೆ ಬರೋದು, ಆ ಕಾಲದ ಋಷಿಗಳು ಇದನ್ನ ಹೇಗೆ ಸಾಧಿಸಿದ್ರು? ಅವರ ಹತ್ರ ಯಾವ ಅಟಾಮಿಕ್ ಕ್ಲಾಕ್, ಯಾವ ಲೇಸರ್ ಉಪಕರಣಗಳೂ ಇರಲಿಲ್ಲ. ವಾದದ ಪ್ರಕಾರ ಅವರ ವಿಧಾನವೇ ಬೇರೆ ಇತ್ತು. ಅದನ್ನ ದೃಷ್ಟಿ ಅಂತ ಕರೀತಾರೆ. ಅಂದ್ರೆ ತಮ್ಮ ಆಂತರಿಕ ಪ್ರಜ್ಞೆಯ ಮೂಲಕವೇ ಬ್ರಹ್ಮಾಂಡದ ಸತ್ಯಗಳನ್ನ ನೇರವಾಗಿ ಗ್ರಹಿಸೋದು. ಇವತ್ತಿನ ವಿಜ್ಞಾನ ಉಪಕರಣಗಳನ್ನ ಬಳಸಿ ಬಾಟಮ್ ಅಪ್ ಅಪ್ರೋಚ್ ಬಳಸಿದ್ರೆ ಅವರದ್ದು ಟಾಪ್ ಡೌನ್ ಅಪ್ರೋಚ್ ಆಗಿತ್ತು. ಅಂದ್ರೆ ನೇರವಾಗಿ ಜ್ಞಾನವನ್ನೇ ಗ್ರಹಿಸೋದು. ಹಾಗಾದ್ರೆ ಕೊನೆಗೆ ನಾವು ಏನ್ ಅರ್ಥ ಮಾಡ್ಕೋಬೇಕು ಇದ್ರಿಂದ? ಇದು ಕಾಲದ ಹೊಡೆತಕ್ಕೆ ಸಿಕ್ಕಿ ನಾವು ಮರ್ತೇ ಬಿಟ್ಟಿರೋ ಒಂದು ಅಡ್ವಾನ್ಸ್ಡ್ ಸೈನ್ಸ್ನ ಕುರುಹ? ಅಥವಾ ಈ ಬ್ರಹ್ಮಾಂಡದ ಸತ್ಯಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಉಪಕರಣಗಳ ಸಹಾಯವೇ ಇಲ್ದೆ ನೇರವಾಗಿ ದೃಷ್ಟಿಯಿಂದಲೇ ನೋಡುವಂಥ ಒಂದು ವಿಭಿನ್ನ ದಾರಿ ಅವ್ರಿಗೆ ಗೊತ್ತಿತ್ತಾ? ಈ ಪ್ರಶ್ನೆಗಳೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸ್ತಾ ಇದ್ದೀನಿ. ಇದರ ಬಗ್ಗೆ ನೀವೇ ಯೋಚನೆ ಮಾಡಿ ನೋಡಿ.